ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಇಂದು ಆಗಸ್ಟ್ 1ನೇ ತಾರೀಕು ನಿಮ್ಮೆಲ್ಲರನ್ನು ದೇವರ ವಾಕ್ಯ ಆಲಿಸಲು ಸ್ವಾಗತಿಸುತ್ತೇನೆ. ಒಂದೇ ಕುಟುಂಬವಾಗಿ ನಾವು ಎಷ್ಟು ದಿನದಿಂದ ಪ್ರಾರ್ಥಿಸಲು ಪ್ರಾರಂಭಿಸಿದ್ದೇವೆ. ಎಷ್ಟೊಂದು ಅನುಗ್ರಹವನ್ನು ದೇವರು ನಮಗೆ ನೀಡಿದ್ದಾರೆ. ಇದಕ್ಕಾಗಿ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸೋಣ. ಈ ತಿಂಗಳು ವಾಕ್ಯ ಆಲಿಸುವಾಗ ದೇವರು ನನ್ನ ಜೀವನದಲ್ಲಿ ಅನುಗ್ರಹಿಸಿದರು, ಕೃಪೆ ನೀಡಿದರು, ಆಶೀರ್ವದಿಸಿದರು ಎಂದು ಹೇಳಲು ಸಾಧ್ಯವಾಗಲಿ. ಎಷ್ಟು ನಾವು ದೇವರ ವಾಕ್ಯದಲ್ಲಿ ಆಶ್ರಯಿಸುತ್ತೇವೋ ಅಷ್ಟೊಂದು ಅನುಗ್ರಹವನ್ನು, ಆಶೀರ್ವಾದವನ್ನು ಪಡೆಯುತ್ತೇವೆ. ನಮಗೆ ನಿರೀಕ್ಷೆಯಿಂದ ಪ್ರಾರ್ಥನೆಯನ್ನು ಆಲಿಸೋಣ. ಲೂಕನ ಶುಭ ಸಂದೇಶ 11ನೇ ಅಧ್ಯಾಯ 5ರಿಂದ 8ರವರೆಗೆ ವಾಕ್ಯವನ್ನು ನಮಗೆ ಆಲಿಸೋಣ. ಪುನಃ ಯೇಸುಸ್ವಾಮಿ ಶಿಷ್ಯರಿಗೆ, ನಿಮ್ಮಲ್ಲಿ ಒಬ್ಬನು ತನ್ನ ಸ್ನೇಹಿತನ ಮನೆಗೆ ನಡುರಾತ್ರಿಯಲ್ಲಿ ಹೋಗುತ್ತಾನೆಂದು ಭಾವಿಸೋಣ. ಅವನು, ಗೆಳೆಯ, ನನಗೆ 3 ರೊಟ್ಟಿಗಳನ್ನು ಸಾಲವಾಗಿ ಕೊಡು. ಪ್ರಯಾಣದಲ್ಲಿದ್ದ ನನ್ನ ಸ್ನೇಹಿತನೊಬ್ಬನು ಅನಿರೀಕ್ಷಿತವಾಗಿ ನನ್ನ ಮನೆಗೆ ಈಗ ತಾನೇ ಬಂದಿದ್ದಾನೆ. ಅವನಿಗೆ ಊಟಕ್ಕಿಡಲು ನನ್ನಲ್ಲಿ ಏನೂ ಇಲ್ಲ ಎಂದು ಕೇಳಲು ಆ ಸ್ನೇಹಿತ ಒಳಗಿನಿಂದಲೇ, ನನಗೆ ತೊಂದರೆ ಕೊಡಬೇಡ, ಬಾಗಿಲು ಹಾಕಿಯಾಗಿದೆ, ನನ್ನ ಮಕ್ಕಳು ನನ್ನ ಕೂಡ ಮಲಗಿದ್ದಾರೆ, ನಾನು ಎದ್ದು ಬಂದು ಕೊಡುವುದಕ್ಕಾಗುವುದಿಲ್ಲ ಎಂದು ಉತ್ತರ ಕೊಡುವುದು ಸಹಜವಲ್ಲವೇ? ಆದರೂ ತನ್ನ ಗೆಳೆಯ ಇವನು ಎಂದು ಎದ್ದು ಬಂದು ಕೊಡದೆ ಇದ್ದರೂ ನಾಚಿಕೆ ಪಡದೆ ಕೇಳುತ್ತಲೇ ಇದ್ದಾನಲ್ಲ ಎಂಬ ಕಾರಣದಿಂದಾದರೂ ಅವನು ಎದ್ದು ಬಂದು ಕೇಳಿದಷ್ಟು ಕೊಡುತ್ತಾನೆಂಬುದು ನಿಜ. ಪ್ರಿಯರೇ, ಪ್ರಾರ್ಥನೆಯ ಫಲ ಈ ವಾಕ್ಯದ ಹೆಡ್ಲೈನ್ ಆಗಿದೆ. ಪ್ರಿಯರೇ, ಈ ವ್ಯಕ್ತಿಯ ಅವಶ್ಯಕತೆಗೆ ಒಂದು ಸ್ಪಷ್ಟತೆ ಇತ್ತು. 3 ರೊಟ್ಟಿಯನ್ನು ಸರಿಯಾಗಿ ಅವನು ಕೇಳಿದನು. ಆದರೆ ಆ 3 ರೊಟ್ಟಿಗೆ 4 ಅಡೆತಡೆಗಳು ಇದ್ದವು. ಪ್ರಿಯರೇ, 3 ರೊಟ್ಟಿಗೆನೇ ಇಷ್ಟು ಒಂದು ಅಡೆತಡೆ ಇದ್ದರೆ ನಮ್ಮ ಜೀವನಕ್ಕೆ ಕೆಲವು ಉಳಿತುಗಳು ಬರಲು ಅನೇಕ ಅಡೆತಡೆಗಳು ಇರುತ್ತದೆ. ನಾವೊಂದು ಸಣ್ಣ ಕಾರ್ಯವಾದರೂ ಪ್ರಾರ್ಥಿಸುವುದಾದರೂ ಅದು ಲಭಿಸಲು ಅನೇಕ ಅಡೆತಡೆಗಳು ಇರುತ್ತದೆ. ಸುಮ್ಮನೆ ಪ್ರಾರ್ಥಿಸಿದರೆ ಸಾಲಲು, ಅದಕ್ಕೆ ಒಂದು ಸಿದ್ಧತೆ ಬೇಕು. ನಾವು ವಿಶ್ವಾಸದಲ್ಲಿ ಆಗಿರಬೇಕು. ಒಂದು ಹೊತ್ತಾದರೂ ಉಪವಾಸವನ್ನು ಮಾಡಬೇಕು. ಒಂದು ಹೊತ್ತಾದರೂ ರುಚಿಯಾದ ಆಹಾರವನ್ನು ತ್ಯಾಗ ಮಾಡಿ ಪ್ರಾರ್ಥಿಸಬೇಕು. ಬೇಗ ಎದ್ದು ಪ್ರಾರ್ಥಿಸಬೇಕು. ಒಂದು ಕಾರ್ಯವನ್ನು ದೃಢವಾಗಿ, ಏನಾಗಿದೆ ಪ್ರಾರ್ಥನೆಯಲ್ಲಿ ನಾವು ಕೇಳುವುದು, ಅದನ್ನು ಪಡೆಯಲು ಅನೇಕ ಅಡೆತಡೆಗಳು ಇರುತ್ತದೆ. ಆದರೆ ವಾಕ್ಯವನ್ನು ಆಲಿಸುವಾಗ ನಾವು ನಿರೀಕ್ಷೆಯಿಂದ ಆ ಬಾಗಿಲ ಬಳಿ ನಿಂತಿರುತ್ತೇವೆ. ಪ್ರಿಯರೇ, ಲೂಕನ ಶುಭ ಸಂದೇಶ 11ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ ಆಲಿಸಿದ್ದ ಹಾಗೆ ಕೇಳಿದಷ್ಟು ದೇವರು ನಮಗೆ ನೀಡುತ್ತಾರೆ. ಅಲ್ಲೆಲೂಯಾ, ಆಮೇನ್. ಪ್ರಿಯರೇ, ಈ ತಿಂಗಳು ದೇವರು ನಮಗೆ ಬೇಕಾಗಿದ್ದು ನೀಡುವ ಅನುಭವ ನಮಗೆ ಉಂಟಾಗಲಿ. ಮಕ್ಕಳಿಗಾಗಿರುವ ಪ್ರಾರ್ಥನೆಯಲ್ಲಿ ಮಕ್ಕಳ ಎಲ್ಲಾ ಬೇಡಿಕೆಗಳು, ಕೋರಿಕೆಗಳು ದೇವರು ನೆರವೇರಿಸಲಿ. ತಾಳ್ಮೆಯಿಂದ ಪ್ರಾರ್ಥನೆಯಲ್ಲಿ ನಾವು ಕಾದಿರೋಣ. ದೇವರು ನಮ್ಮನ್ನು ಅನುಗ್ರಹಿಸುತ್ತಾರೆ. ನಮಗೆ ಪ್ರಭುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. ನಮ್ಮೇ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೊಡನ ಇರಲಿ. ರೋಗದಿಂದ, ಅಪಘಾತದಿಂದ, ವಂಚನೆಯಿಂದ, ನಿರಾಶೆಯಿಂದ ಸ್ವರ್ಗದ ದೇವರು ನಿಮ್ಮನ್ನು ಅದ್ಭುತವಾಗಿ ಸಂರಕ್ಷಿಸಲಿ. ದೀರ್ಘಾಯುಸ್ಸು, ಆರೋಗ್ಯ, ಸಮಾಧಾನ, ಸಂತೋಷ ಉಂಟಾಗಲಿ. ಪಿತನ, ಸುತನ, ಪವಿತ್ರಾತ್ಮರ ನಾಮದಲ್ಲಿ ಆಮೆನ್.